ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಶುಭ ಮುಂಜಾನೆ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಒಂದು ಹೊಸ ಅಪ್ಡೇಟ್ ಆದ್ರೆ ಇದೆ. 8ನೇ ಕಂತಿನ ಹಣದ ಕುರಿತು ಮತ್ತು 9ನೇ ಕಂತಿನ ಹಣದ ಕುರಿತು. ಮತ್ತೆ ಸಾಕಷ್ಟು ಜನ ನಮಗೆ ಹಣ ಬರ್ತಿಲ್ಲ, ನಾವ್ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡಬೇಕು ಅಂತ ಸಾಕಷ್ಟು ಜನ ಕೇಳ್ತಿರ್ತೀರಾ. ಯಾಕಂದ್ರೆ ಈಗ ಮಾಹಿತಿ ಕಣಜದಲ್ಲಿ ನೀವು ಮೊದಲು ಏನ್ ಮಾಡಬಹುದಿತ್ತು ಅಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದಿತ್ತು. ನಿಮ್ಗೆ ಹಣ ಬರ್ತಿದ್ಯಾ, ಹಣ ಬರ್ತಿಲ್ವಾ, ಸಕ್ಸಸ್ ಆಗಿದೆಯಾ ಇಲ್ವಾ, ಯಾಕೆ ಫೈಲ್ ಆಗಿದೆ ಏನು ಅನ್ನುವಂಥದ್ದು ನೀವು ತಿಳ್ಕೋಬಹುದಿತ್ತು. ಈಗ ಒಂದು ಲಿಂಕ್ ಆದ್ರೆ ವರ್ಕ್ ಆಗ್ತಿಲ್ಲ. ಯಾವ ರೀತಿ ತಿಳ್ಕೋಬೇಕು ಅನ್ನುವಂಥದ್ದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಆದ್ರೆ ಬರ್ತೀನಿ. ಏನಪ್ಪಾ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಮೊದಲನೇದಾಗಿ 8ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ನೋಡಿ, ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಆಲ್ರೆಡಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಬಂದು ಮಾರ್ಚ್ 28ನೇ ತಾರೀಕಿಗೆ ನಿಮ್ಗೆ ಏನ್ ಮಾಡಿದೀವಿ, ಬಿಡುಗಡೆ ಮಾಡಿದೀವಿ ಹಣ ಅನ್ನ. ಕೆಲವೊಂದು ತಾಂತ್ರಿಕ ದೋಷಗಳಿಂದ, ಒಂದು ಟೆಕ್ನಿಕಲ್ ಎರರ್ಸ್ ಇಂದ ನಿಮ್ಗೆ ಹಣ ಆದ್ರೆ ಜಮಾ ಆಗಿರ್ಲಿಲ್ಲ. ಮತ್ತೆ ನಿಮ್ಗೆ ಏನಾಗಿತ್ತು ಅಂದ್ರೆ ಏಪ್ರಿಲ್ 10ನೇ ತಾರೀಕಿಂದ ಹಣ ಆದ್ರೆ ಬರಕ್ ಸ್ಟಾರ್ಟ್ ಆಯ್ತು. ಮತ್ತೆ ಏಪ್ರಿಲ್ 10ನೇ ತಾರೀಕು ಬಿಡುಗಡೆ ಆಗಿ ಅವಾಗ ಹಣ ಬರೋದಕ್ಕಾದ್ರೆ ಸ್ಟಾರ್ಟ್ ಆಗಿದೆ. ನಿಮ್ಗೆ ಈಗಾಗಲೇ ಸಾಕಷ್ಟು ಜನರಿಗೆ ಹಣ ಬಂದಿದೆ. ಈಗ ನಿನ್ನೆ ಕೂಡ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿ ಹೇಳ್ತಾನೆ ಇದ್ರು 8ನೇ ಕಂತಿನ ಹಣ ಬಂದಿದೆ ಅಂತ. ಒಂದು ವೇಳೆ ನಿಮ್ಗಿನ್ನೂ ಹಣ ಬಂದಿಲ್ಲ ಅನ್ನೋದಾದ್ರೆ 8ನೇ ಕಂತಿನ ಹಣ ಇನ್ನ ವೇಟ್ ಮಾಡಿ. ಇವತ್ತು ನಾಳೆ ಒಂದು 2-3 ದಿನ ವೇಟ್ ಮಾಡಿ, ನಿಮ್ಗೆ ಹಣ ಆದ್ರೆ ಜಮಾ ಆಗುತ್ತೆ. ಈ ಮ್ಯಾಕ್ಸಿಮಮ್ ಸೋಮವಾರ ಎಲ್ಲರಿಗೂ 8ನೇ ಕಂತಿನ ಹಣ ಆದ್ರೆ ಜಮಾ ಆಗೋಗುತ್ತೆ. ಆಲ್ರೆಡಿ ಈಗ ಶನಿವಾರ ಹಣ ಜಮಾ ಆಗಿದೆ. ಮ್ಯಾಕ್ಸಿಮಮ್ ಒಂದು 60ರಿಂದ 70% ಫಲಾನುಭವಿಗಳಿಗೆ ಈಗಾಗಲೇ ಹಣ ಜಮಾ ಆಗಿದೆ. ಯಾರು ಬಂದಿಲ್ವೋ ನೀವು ಸ್ವಲ್ಪ ವೇಟ್ ಮಾಡಿ, ಓಕೆನಾ? ಸೋಮವಾರವರೆಗೂ ವೇಟ್ ಮಾಡಿ, ಅಂದ್ರೆ ನಾಳೆವರೆಗೂ ವೇಟ್ ಮಾಡಿ, ಹಣ ಆದ್ರೆ ಬರುತ್ತೆ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣದ ಬಗ್ಗೆ ಕೇಳ್ತಿದ್ರು. 9ನೇ ಕಂತಿನ ಹಣದ ಬಗ್ಗೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಒಂದು ಸ್ಪಷ್ಟನೆ ಏನು ಅಂತ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ವಿಷಯ ತಿಳಿಸ್ತೀನಿ. ಏನಂದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಬಗ್ಗೆ ಕೇಳ್ತಿದ್ದೀರಲ್ಲ, ಈಗ ಗೃಹಲಕ್ಷ್ಮಿ ಸ್ಟೇಟಸ್ ಮಾಹಿತಿ ಕಣಜದಲ್ಲಾದ್ರೆ ನಿಮ್ಗೆ ಅವೈಲಬಿಲಿಟಿ ಇಲ್ಲ. ಯಾಕಂದ್ರೆ ಅಲ್ಲಿ ತೆಗ್ದಿದ್ದಾರೆ ಲಿಂಕ್ ಅನ್ನ. ನೀವು ಮಾಹಿತಿ ಕಣಜದಲ್ಲಿ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡೋದಕ್ಕಾಗಲ್ಲ. ಈಗ ನಿಮ್ಗೆ ಹಣ ಬಂದಿದ್ಯಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕಂದ್ರೆ ನೀವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು DBT ಒಂದು ಆಪ್ ಇರುತ್ತೆ. DBT ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಕ್ರೆಡೆನ್ಶಿಯಲ್ಸ್ ಜೊತೆ ನೀವು ಲಾಗಿನ್ ಆಗಿ ಚೆಕ್ ಮಾಡ್ಕೋಬಹುದು ನಿಮ್ಗೆ ಹಣ ಯಾವಾಗ ಬರ್ತಿದೆ ಯಾವಾಗ ಬರ್ತಿಲ್ಲ ಅಂತ. ಒಂದು ವೇಳೆ ಹಣ ಬರ್ತಿಲ್ಲ, ಏನ್ ಸಮಸ್ಯೆ ಆಗಿದೆ, ಯಾಕೆ ರಿಜೆಕ್ಟ್ ಆಗಿದೆ ಅನ್ನುವಂತ ತಿಳ್ಕೋಬೇಕು ಅನ್ನೋದಾದ್ರೆ ನೀವು ಈಗ ಎಲ್ಲ ಅರ್ಜಿ ಸಲ್ಲಿಕೆ ಮಾಡಿದ್ರು ಅಲ್ಲೇ ಹೋಗಿ ನಿಮ್ಮ ಒಂದು ಅರ್ಜಿಯ ಸ್ಥಿತಿಯನ್ನ ಕೇಳಿ, ಓಕೆನಾ? ನಿಮ್ಮ ಅರ್ಜಿಯ ಸ್ಟೇಟಸ್ ಅನ್ನಾದ್ರೆ ಹೇಳ್ತಾರೆ. ಅಂದ್ರೆ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು, ಬಾಪೂಜಿ ಸೇವಾ ಕೇಂದ್ರ, ಈ ರೀತಿ ಈ ಒಂದು ಕೇಂದ್ರಗಳಲ್ಲಿ ನಿಮ್ಗೆ ಸ್ಟೇಟಸ್ ಅನ್ನ ತಿಳಿಸ್ಕೊಡ್ತಾರೆ. ಓಕೆನಾ? ಇದ್ರ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣದ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ ಏನಂದ್ರೆ, ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಸದ್ಯಕ್ಕೆ ಈಗ ಬಿಡುಗಡೆ ಮಾಡೋದಕ್ಕಾಗಲ್ಲ. ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಎಲೆಕ್ಷನ್ ಏನೇನು ಗೊಂದಲಗಳಿದೆ, ಎಲೆಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಒಂದು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ವೇಟ್ ಮಾಡಿ, ಬಿಡುಗಡೆ ಆಗುತ್ತೆ. ಮತ್ತೆ ಎಲ್ಲರೂ ಇನ್ನೊಂದು ವಿಷಯ ತಲೆ ಕೆಡಿಸ್ಕೊಂಡಿದ್ದಾರೆ. ಈಗ ಬರ್ತಿರುವಂತಹ ಒಂದು MP ಎಲೆಕ್ಷನ್ ಅಲ್ಲಿ ಏನಾದ್ರೂ ಕಾಂಗ್ರೆಸ್ ಗವರ್ನಮೆಂಟ್ ಸೋತೋದ್ರೆ ಈ ಒಂದು ಯೋಜನೆಗಳು ಕೊಡಲ್ವಾ ಅಂತ ಸಾಕಷ್ಟು ಜನರ ತಲೆಯಲ್ಲಿ ಡೌಟ್ ಆದ್ರೆ ಇದೆ. ಆ ರೀತಿ ಏನಿಲ್ಲ. ಇದು ಆಲ್ರೆಡಿ ಇವರು CM ಆಗಿ ಗೆದ್ದಿದ್ದಾರೆ. ಆಲ್ರೆಡಿ ಸಿದ್ದರಾಮಯ್ಯ ಅವರು ಗೆದ್ದಿದ್ದಾರೆ, ಓಕೆನಾ? ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ಏನ್ ಹೇಳಿದಾರೆ ಅಂದ್ರೆ ನಾವು 5 ವರ್ಷನೂ ಗ್ಯಾರಂಟಿ ಯೋಜನೆಗಳು ಏನ್ ಕೊಟ್ಟಿದ್ವಿ ಎಲ್ಲ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಕೊಡ್ತೀವಿ ನಾವು ಕಂಟಿನ್ಯೂಸ್ ಆಗಿ ಅಂತ ಹೇಳಿದರೆ, ಅದೇ ರೀತಿ ಯಥಾಸ್ಥಿತಿಯಾಗಿ ನಿಮ್ಗೆ ಎಲ್ಲಾ ಒಂದು ಗ್ಯಾರಂಟಿ ಯೋಜನೆಗಳು ಕೂಡ ಕಂಟಿನ್ಯೂ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇದ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.